ಓಕೆ, ವಿಮಾನ ಅಪಘಾತದಲ್ಲಿ ಸಾವಿನ ಸಂಖ್ಯೆ ಹೆಚ್ಚಳ. ಈಗ ತಾನೇ ನಾನು ಹೇಳ್ತಾ ಇದ್ದೆ, ಇಲ್ಲಿ ತನಕ 110 ಪ್ರಯಾಣಿಕರ ಸಾವು. ನೋಡಿ, ಅಪ್ಡೇಟ್ ಬರ್ತಾ ಇದೆ. 110 ಪ್ರಯಾಣಿಕರ ಸಾವು ಈಗ ಬರ್ತಾ ಇರೋ ಅಪ್ಡೇಟ್. ನಾನು ಆಗ್ತಾನೆ ಈ ಕೆಲವೇ ನಿಮಿಷದಿಂದ 30 ಅಂದೆ, 30 ಅಲ್ಲ 110 ಪ್ರಯಾಣಿಕರು ಮೃತಪಟ್ಟಿದ್ದಾರೆ. ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಘೋರ ದುರಂತ. ಏರ್ ಇಂಡಿಯಾ ವಿಮಾನ ಅಪಘಾತದಲ್ಲಿ ಸಾವಿನ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ. ಇಲ್ಲಿ ತನಕ 110 ಪ್ರಯಾಣಿಕರ ಸಾವು ಕನ್ಫರ್ಮ್ ಆಗಿದೆ. ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಖಂಡಿತ ಇದ್ದೇ ಇರುತ್ತೆ. ಯಾಕೆಂದರೆ ಪ್ರಯಾಣ ಮಾಡ್ತಾ ಇದ್ದವರು ಒಟ್ಟು 242 ಜನ, ಅಂದರೆ ಸಿಬ್ಬಂದಿನೂ ಸೇರಿ. ಕೆಲವರನ್ನೆಲ್ಲ ಗಾಯಾಳುಗಳನ್ನು ಹಾಸ್ಪಿಟ್ಲಿಗೆ ಈಗಾಗಲೇ ರವಾನೆ ಮಾಡಿದ್ದಾರೆ. ಬಟ್ ನಿಮಗೆ ಬ್ರಾಡ್ ಡೆಡ್ ಅಂತಾರಲ್ಲ, ತರುವಾಗಲೇ ಮೃತಪಟ್ಟಿದ್ದಾರೆ ಅಂತಂದಾಗ ಅದನ್ನು ಕನ್ಫರ್ಮ್ ಮಾಡಿಬಿಡ್ತಾರೆ. ತರುವಾಗಲೇ ಮೃತಪಟ್ಟಿದ್ದಾರೆ ಅಂದರೆ ಕನ್ಫರ್ಮ್ ಮಾಡ್ತಾರೆ. ಬಟ್ ಇಲ್ಲಿ ಏನಾಗಿದೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ. ಕೆಲವೆಲ್ಲ 110 ಸಾವು ಕೂಡ ಇದೆಲ್ಲ ನನ್ನ ಪ್ರಕಾರ ಅದು ಸ್ಪಾಟ್ ಡೆತ್ ಅಂತಲೇ ಹೇಳ್ಬೋದು. ಸ್ಪಾಟ್ ಡೆತ್ತೆ ನನ್ನ ಪ್ರಕಾರ ಅಲ್ಲಿರೋದೆಲ್ಲ, ಆಗಿರೋದೆಲ್ಲ. ಯಾವ ಪ್ರಮಾಣದ ದುರಂತ ಸಂಭವಿಸಿದೆ ಅಂತಕ್ಕಂಥದ್ದನ್ನು ನೋಡಿ. ದೊಡ್ಡ ದುರಂತ. ಇತ್ತೀಚಿನ ವರ್ಷಗಳಲ್ಲಿ ಹೀಗೆಲ್ಲ ಆಗಿದ್ದೇ ಇಲ್ಲ. ಫ್ಲೈಟ್ ಕ್ರ್ಯಾಶ್ಗಳು ಆಗಿದ್ದೇ ಇಲ್ಲ. ಬೆಂಗಳೂರು ತುಂಬ ಕಡಿಮೆ ಪ್ರಮಾಣದ ಅಪಘಾತಗಳಾಗಿದ್ದು ನೋಡಿದ್ದೀವಿ ನಾವು. ಬಟ್ ಇಲ್ಲಿ ನಿಜಕ್ಕೂ ಕೂಡ ಘೋರ ದುರಂತ. ಇವತ್ತು ಏರ್ಪೋರ್ಟ್ಗೆ 5 ಗಂಟೆ ತನಕ ಅಹಮದಾಬಾದ್ ಏರ್ಪೋರ್ಟ್ಗೆ ಯಾವ ಫ್ಲೈಟ್ಸು ಬರಂಗಿಲ್ಲ, ಟೇಕ್ ಆಫ್ ಆಗಂಗಿಲ್ಲ. ಎಲ್ಲ ವಿಮಾನಗಳನ್ನು ತಡೆದು ಬಿಟ್ಟಿದ್ದಾರೆ 5 ಗಂಟೆ ತನಕ. ಸ್ವಲ್ಪ ಇವೆಲ್ಲ ಕ್ಲಿಯರ್ ಆದಮೇಲೆ ಆಮೇಲೆ ಬೇಕಾದರೆ ಪರ್ಮಿಷನ್ ಕೊಡ್ತಾರೆ. ಸದ್ಯಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಅಹಮದಾಬಾದ್ಗೆ ಬರ್ತಾ ಇದ್ದಾರೆ. ಸ್ಪೆಷಲ್ ಫ್ಲೈಟಲ್ಲಿ ಡೆಲ್ಲಿಯಿಂದ ಅಹಮದಾಬಾದ್ಗೆ ಬಂದುಬಿಡ್ತಾರೆ. ನನ್ನ ಪ್ರಕಾರ 1.5 ಅವರ್ನಲ್ಲಿ ರೀಚ್ ಆಗಿಬಿಡ್ತಾರೆ. ಇಲ್ಲೇ ಒಂದು ಕಡೆ ಕ್ರ್ಯಾಶ್ ಆಗಿರೋ ವಿಜುವಲ್ ನೋಡ್ತಾ ಇದ್ದಾರೆ, ಇನ್ನೊಂದು ಕಡೆ ಸುಟ್ಟು ಕರಕಲಾಗೋಗಿದೆ ಎಲ್ಲ. ಈಗಾಗಲೇ ಅದಕ್ಕೆಲ್ಲ ನೀರು ಹಾಕಿ ಬೆಂಕಿಯನ್ನೆಲ್ಲ ಆರಿಸಿದ್ದಾರೆ. ಅಲ್ಲಿ ನೋಡಿ, ಅಲ್ಲಿ ಆ ದಟ್ಟ ಹೊಗೆ ನೋಡಿ. ಫ್ಲೈಟೇ ಹೊತ್ತಿ ಉರಿದು ಬಿಟ್ಟಿದೆ.